ಮೊನ್ನೆಯಿಂದ ಮಾಧ್ಯಮಗಳಲ್ಲಿ ತಮ್ಮದೇ ಮಾಧ್ಯಮಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಶಾಸಕರ ಬಗ್ಗೆ ಸ್ವಲ್ಪ ಟೀಕೆ ಟಿಪ್ಪಣಿಗಳೆಲ್ಲ ಹಿರಿಯ ನಾಯಕರು, ಪಕ್ಷದಲ್ಲಿ ಹಿರಿಯ ಕೌನ್ಸಿಲರ್ಸು ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಏನಿಲ್ಲ, ಬೇಸರ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಹಿಂದೆ 5 ವರ್ಷ ಇಲ್ಲಿ ಯಾವ ಥರ ಇತ್ತು ಅಂದರೆ ಸರ್, ನಮ್ಮ ಪರಿಸ್ಥಿತಿ ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿದ್ವಿ. ಪಕ್ಷ ಅಧಿಕಾರದಲ್ಲಿರಲಿಲ್ಲ. ಯಾವ ರೀತಿ ಅಂದರೆ, ಏನಪ್ಪ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾಕಪ್ಪ. ಯಾಕಂದರೆ ಪಕ್ಷ ಅಧಿಕಾರದಲ್ಲಿದ್ದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಅಧಿಕಾರದಲ್ಲಿದ್ದಂಗೆ. ಒಂಚೂರು ಅವ್ರದ್ದೇ ಆದಂಥ ಫಾಲೋವರ್ಸ್ಗೆ, ಅವ್ರು ಇರೋ ಅಂಥ ಏರಿಯಾಗಳಲ್ಲಿ, ಇರೋ ಅಂಥ ಊರುಗಳಲ್ಲಿ ಮುಖಂಡ ಅಂತ ನಾನು ಓಡಾಡ್ತಾ ಇರಬೇಕಾದ್ರೆ ನಾನು 4 ಜನ ಆ ಕೆಲಸ ಈ ಕೆಲಸ ಅಂತ ಕೇಳ್ತಾರೆ. ಸೊ ಹಂಗೆ ನೊಂದಿದ್ದೀವಿ, ತುಂಬಾ ನೊಂದಿದ್ದೀವಿ. ಈಗ ಪಕ್ಷ ಅಧಿಕಾರಕ್ಕೆ ಬಂದಿದೆ. ನಾನು ಚಿಕ್ಕಬಳ್ಳಾಪುರ ಮಹಾಜನತೆಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಿಂಗೆ ಒಂದು ಶಾಸಕರು ಆಯ್ಕೆ ಆಗಿ ಬಂದರು. ತಿರುಗಿ ನೋಡಿದ್ರೆ ಈ ಥರ ಎಲ್ಲ ಟೀಕೆ ಟಿಪ್ಪಣಿಗಳು ನಮ್ಮ ಪಕ್ಷದಲ್ಲೇ ಮಾಡ್ತಾ ಇರೋದನ್ನು ನೋಡಿದ್ರೆ ತುಂಬ ಬೇಸರ ಉಂಟಾಗುತ್ತೆ. ಯಾಕಂದರೆ ಶಾಸಕರು ಒಂದು ಬಡ ಕುಟುಂಬ, ಮಧ್ಯ ತರಗತಿ ಕುಟುಂಬದಿಂದ ಬಂದು ಇವತ್ತು ಅವ್ರದ್ದೇ ವಿಷನ್ ಇಟ್ಕೊಂಡು ಸುಮಾರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರಿದೆ. ಯಾಕಂದರೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಆದರೂ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಅಮ್ಮ ಆಂಬುಲೆನ್ಸ್ ಆಗ್ಬೋದು, ಅತ್ಯುತ್ತಮವಾದ ಕೆಲಸ ನಿರ್ವಹಿಸ್ತಾ ಇದೆ. ಈಗ ಮೊನ್ನೆ ತಾನೇ ನೋಡಿದೆ, ಒಂದು 5 ಆಂಬುಲೆನ್ಸ್, ವೆಂಟಿಲೇಟೆಡ್ ಆಂಬುಲೆನ್ಸ್ ಇರಲಿಲ್ಲ. 8,000ದಿಂದ 10,000 ಮಿನಿಮಮ್ ಬೇಕಾಗಿತ್ತು ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ. ಸ್ವಂತ ಅವರ ಒಂದು ಇದರಲ್ಲಿ ಮಕ್ಳಿಗೆ ಸ್ಕಾಲರ್ಶಿಪ್ಸ್ ಆಗ್ಬೋದು. ಆಮೇಲೆ ಸುಮಾರು ಇವಾಗ ಮೊನ್ನೆ ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ, ಕೊಂಡೇನಹಳ್ಳಿ ಪಂಚಾಯಿತಿಯಲ್ಲಿ ಅವರು ಯಾರೋ ಮುಖಂಡರು ಹೇಳ್ತಿದ್ರು, ರೋಡೇ ಇಲ್ಲ ನಮಗೆ ಸುಮಾರು ಒಂದು 25 ವರ್ಷದಿಂದ ಅಂತ. ಒಳ್ಳೆ ಕಾರ್ಯ ಆಗ್ತಿದೆ. ಯಾಕಂದರೆ ಇನ್ನು ಇದು ಪ್ರೋಗ್ರೆಸ್ ಪೀರಿಯಡ್. ಫಸ್ಟ್ ಟೈಮ್ MLA ಅನುಭವ ಪಡೀತಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ಡು, ಅವ್ರ ತಾತ ಮುತ್ತಾತ ಈ ಥರ ಏನೋ ಬ್ಯಾಕ್ಗ್ರೌಂಡ್ ಇದ್ದು ಬಂದಿದ್ದರೆ ಏನಾದರೂ ಇದು ಮಾಡ್ಬೋದು. ಎಲ್ಲ ಮಾಡ್ಕೊಂಬರ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಗೌರವನೂ ಕೊಟ್ಕೊಂಬರ್ತಾ ಇದ್ದಾರೆ. ಕೆಲವು ನಾಯಕರುಗಳಿಗೆ ನೋವಾಗಿರ್ಬೋದು. ಸೊ ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗಬೇಕು ಅಂತಲೇ ಬಯಸ್ತೀವಿ ಸರ್. ಮುಂದಿನ ದಿನದಲ್ಲಿ ಸರಿ ಹೋಗಲಿ ಅಂತ ಬಯಸ್ತೀವಿ. ಶಾಸಕರು ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ. ಯುವಕರಿಗೆಲ್ಲ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಒಳ್ಳೆ ಒಂದು ಕಾರ್ಯಕ್ರಮಗಳು ಕೊಡೋದಾಗ್ಬೋದು. ಈ ಥರ ಎಲ್ಲ ತುಂಬಾ ಅತ್ಯುತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಬಗೆಹರಿಲಿ ಅತ್ಯಂತ ಬೇಗ. ಪಕ್ಷ ಇಲ್ಲಿ ಗಟ್ಟಿಯಾಗಿರಬೇಕು. ಮುಂದೆ ZP TP ಹಾಗೆ ನಮ್ಮ ಸ್ಥಳೀಯ ಸಂಸ್ಥೆಗಳದ್ದು ಚುನಾವಣೆಗಳು ಬರ್ತಾ ಇದೆ. ನಮ್ಮ ಹಿರಿಯ ನಾಯಕರಾದಂಥ MC ಸುಧಾಕರಣ್ಣ ಅವರು, ನಮ್ಮ ಶಿವಶಂಕರ್ ರೆಡ್ಡಿ ಸಾಹೇಬ್ರು ಇವರೆಲ್ಲ ಇದ್ದಾರೆ. ಎಲ್ಲ ನೋಡ್ತಾ ಇರ್ತಾರೆ. ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. 100% ನಮ್ಮ ಪಂಚ ಗ್ಯಾರಂಟಿಗಳು ಇದೆಲ್ಲ ಇರೋದ್ರಿಂದ ಎಲ್ಲನೂ ಪಕ್ಷ ಸದೃಢವಾಗಿ ಇಲ್ಲಿ ಅಧಿಕಾರಕ್ಕೆ ZP TP ಹಾಗೂ ನಮ್ಮ ಕೌನ್ಸಿಲರ್ ಸ್ಥಳೀಯ ಎಲೆಕ್ಷನ್ಸಲ್ಲೂ ಬರ್ತದೆ ಅನ್ನೋ ವಿಶ್ವಾಸ ನಮಗಿದೆ ಸರ್.